ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ, ದೇವಸ್ಥಾನಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಅದರ ಜೊತೆಗೆ ವಿಶೇಷವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಸೆಟ್ಗಳನ್ನು ಹಾಕುವ ಮೂಲಕ ಶಿವರಾತ್ರಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಸದ್ಯ ನಾನೀಗ HL ಬಳಿ ಇರುವಂತಹ ಟಿಪ್ಪಸಂದ್ರ ಮೈದಾನದಲ್ಲಿ ರೆಡಿಯಾಗಿರುವಂತಹ ಸೆಟ್ನ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರತಿ ವರ್ಷ ಕೂಡ ಈ ಜಾಗದಲ್ಲಿ ವಿಶೇಷವಾಗಿ ಶಿವನ ಆಚರಣೆಯನ್ನ ಮಾಡ್ತಾರೆ, ಶಿವರಾತ್ರಿಯನ್ನ ಆಚರಣೆ ಮಾಡ್ತಾರೆ. ಅದರ ಜೊತೆಗೆ ಜಾಗರಣೆಯನ್ನ ಮಾಡಲಾಗುತ್ತೆ. ಸೊ ದೇವಸ್ಥಾನಗಳಿಗೆ ಸಾಕಷ್ಟು ಜನ ಹೋಗಿ ಆಚರಣೆಯನ್ನ ಮಾಡ್ತಾರೆ. ಆದರೆ ದೇವಸ್ಥಾನವನ್ನೇ ಇಲ್ಲಿ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಮಾಡಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಧಾರ್ಮಿಕೋತ್ಸವದ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾ ಇರುವಂಥದ್ದು ಇಲ್ಲಿ. ಸೊ ಸಾಕಷ್ಟು ಜನ ಭಕ್ತಾದಿಗಳು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿಗೆ ಭೇಟಿಯನ್ನ ನೀಡ್ತಾ ಇರುವಂಥದ್ದು. ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಇಲ್ಲಿ ಈ ರೀತಿಯಾದಂತಹ ಸೆಟ್ ಅನ್ನ ಹಾಕಿರುವಂಥದ್ದು. ಸಂಪೂರ್ಣವಾಗಿ ಶಿವನ ದೇವಾಲಯ ಇಲ್ಲಿ ನಿರ್ಮಾಣ ಆಗಿದೆಯಾ ಅನ್ನುವಂಥ ರೀತಿಯಲ್ಲಿ ಸೆಟ್ಟಿನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಥೀಮ್ಗಳನ್ನು ಇಟ್ಕೊಂಡು ಇಲ್ಲಿ ಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತೆ. ರುದ್ರಾಭಿಷೇಕ ಇರಬಹುದು, ಅದರ ಜೊತೆಗೆ ಕ್ಷೀರಾಭಿಷೇಕ, ಪ್ರಾಣ ಪ್ರತಿಷ್ಠಾಪನೆಯನ್ನ ದೇವರಿಗೆ ಮಾಡಲಾಗುತ್ತೆ. ಅದರ ಜೊತೆಗೆ ವಿಶೇಷವಾಗಿ ಉಜ್ಜಯಿನಿಯಿಂದ ಬಂದಂತಹ ಅರ್ಚಕರು ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇರುವಂಥದ್ದು. ಇನ್ನು ಇಡೀ ರಾತ್ರಿ ಇಲ್ಲಿ ಜಾಗರಣೆಯನ್ನ ಕೈಗೊಳ್ಳಲಾಗುತ್ತೆ. ಗೋಲ್ಡನ್ ಟೆಂಪಲ್ ನ ಮಾದರಿಯಲ್ಲಿ ಇಲ್ಲಿ ಸೆಟ್ ಅನ್ನ ಹಾಕಿರುವಂಥದ್ದು. ಸದ್ಯ ಟ್ರಸ್ಟ್ ಅವರೇ ಆಗಿರುವಂತಹ ಗುಣರಂಜನ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಪ್ರತಿ ವರ್ಷ ವಿಭಿನ್ನವಾಗಿ ಸೆಟ್ ಅನ್ನ ಹಾಕ್ತೀರಾ, ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಶಿವರಾತ್ರಿಯನ್ನ ಆಚರಣೆ ಮಾಡ್ತಾ ಇದ್ದೀರಾ. ಈ ಬಾರಿ ಈ ಸೆಟ್ ನ ಥೀಮ್ ಏನು? ಅಲ್ಲ, ಈ ಬಾರಿ ನಾವೇನು ಮಾಡಿದ್ದೀರಿ, ದೇವಸ್ಥಾನ ಅಂದರೆ ಗೋಲ್ಡನ್ ಮತ್ತು ಇದು ದೇವಸ್ಥಾನ ಮಾಡಿ ಈ ಬಾರಿ ನೀವು ನೋಡ್ದಂಗೆ ಶಿವಲಿಂಗನ ತೆಗೆದು ನಾವು ಗರ್ಭಗುಡಿಯಲ್ಲಿ ಕೂರಿಸಿದ್ದೀವಿ. ಯಾಕಂದರೆ ಈ ಟೈಮು ನಮ್ಮ ಮಹಾಕುಂಭ ಆಗಿದೆ. ತ್ರಿವೇಣಿ ಸಂಗಮದಿಂದ ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿಂದ ನೀರು ಏನು ತೀರ್ಥ ನೀರನ್ನ ತೊಗೊಂಬಂದು ಇವತ್ತಿಲ್ಲಿ ಅದರಿಂದ ಅಭಿಷೇಕ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ಅದೇ ರೀತಿ ಬಂದಂಥ ಭಕ್ತಾದಿಗಳೆಲ್ಲರಿಗೂ ಇದನ್ನು ಪ್ರೋಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ಸೊ ಇವತ್ತು ಈ ಶಿವರಾತ್ರಿ ಅತಿ ಶ್ರೇಷ್ಠವಾಗಿರೋದ್ರಿಂದ ಒಂದು ವಿಭಿನ್ನವಾಗಿ ಭಕ್ತಾದಿಗಳ ಕೋರಿಕೆ ಮತ್ತು ನಮ್ಮ ಕಮಿಟಿಯವರೆಲ್ಲ ಸೇರಿ ಒಂದು ಗೋಲ್ಡನ್ ಟೆಂಪಲ್ ಥೀಮ್ನ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಹೋಮ ಹವನಗಳು ಕೂಡ ನಡೀತಾ ಇದೆ. ಯಾವೆಲ್ಲ ಹೋಮಗಳನ್ನು ಮಾಡ್ತಾ ಇದ್ದೀವಿ? ನಾವು ಇದರಲ್ಲಿ ಏನಾಗುತ್ತೆ ಅಂದರೆ, ನಾವು ಇವತ್ತು ಏನು ಮಾಡ್ತಾ ಇದ್ದೀರಿ, ಶಿವರಾತ್ರಿ ಶಿವಕ್ಷೇತ್ರದಲ್ಲಿ ನಡೆಯುವಂಥ ಒಂದು ಶಿವ ದೇವಸ್ಥಾನದಲ್ಲಿ ನಡೆಯುವಂಥ ಪೂಜೆ ಪುರಸ್ಕಾರಗಳು, ವಿಧಿವಿಧಾನಗಳು, ಹೋಮ ಹವನಗಳು ಮಾಡ್ತೀವಿ. ಸೊ ಇದಕ್ಕಂತ ಒಂದು ಅರ್ಚಕರ ತಂಡ ಇದೆ ಮತ್ತು ತಂತ್ರಿಗಳು ಬರ್ತಾರೆ. ಮತ್ತು ಇವತ್ತು ಈ ಸರಿ ನಮ್ಮ ರೂಪಂ ಜೋಶಿ ನಮ್ಮ ಉಜ್ಜಯಿನ ಮಹಾಕಾಲೇಶ್ವರ ದೇವಸ್ಥಾನದ ಮುಖ್ಯಸ್ಥರಾಗಿದ್ದಾರೆ. ಅಲ್ಲಿ ಅವರು ಪೂಜೆ ಮಾಡೋರು ಏನು ಗಂಗಾರತಿ ಮತ್ತು ಭಸ್ಮಾರತಿ ಮಾಡುವಂಥವ್ರಾಗಿರ್ತಾರೆ. ಸೊ ಅದರಿಂದ ಅವ್ರನ್ನೂ ಕರೆತಂದು ಈ ಒಂದು ಶ್ರೇಷ್ಠವಾದ ಪೂಜೆಯ ದಿನದಲ್ಲಿ 144 ವರ್ಷದಲ್ಲಿ ನಾವೆಲ್ಲರೂ ಈ ಸೌಭಾಗ್ಯಕ್ಕೆ ನೋಡುವಂಥ ಅವಕಾಶ ಆಯಿತು. ಆ ತೀರ್ಥನ ತಗೊಂಡು ಮತ್ತು ಎಲ್ಲರಿಗೂ ಮುಟ್ಟುವಂಥ ಕೆಲಸ. ಯಾಕಂದರೆ ಶಾಸ್ತ್ರದಲ್ಲಿ ಏನು ತಿಳಿಸ್ತಾರೆ ಅಂದರೆ, ಆ ಉಜ್ಜಯಿನ ಏನು ನಮ್ಮ ಪ್ರಯಾಗ್ರಾಜದಲ್ಲಿ ನಡೆಯುವಂಥ ತೀರ್ಥ ನೀರೇನಿದೆ ಅಲ್ಲಿಂದ ತಗೊಂಬರೋವಂಥದ್ದು ತಂದು ಜನಗಳಿಗೆ ಪ್ರೋಕ್ಷಣೆ ಮಾಡುವಂಥದ್ದು ಮಾಡಿದಾಗ ಅಲ್ಲಿ ಹೋಗಿ ಪೂಜೆ ಮಾಡಿ ಪ್ರಸಾದ ತಂದಷ್ಟು ಶ್ರೇಷ್ಠತೆ ಇದೆ ಅಂತ ತಿಳಿಸ್ತಾರೆ. ಸೊ ಅದನ್ನು ನಾವು ಮಾಡುವಂಥ ಕೆಲಸ ಮಾಡಿದ್ದೀವಿ. ಇವತ್ತು ನೈಟ್ ಪೂರ್ತಿ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ? ನೋಡಿ, ಬೆಳಿಗ್ಗೆ ಬಂದು ಸ್ಥಳ ಶುದ್ಧಿ ಅಂತ ನಾವು ಮಾಡ್ತೀವಿ. ಸ್ಥಳ ಶುದ್ಧ ಮಾಡಿದ ಮೇಲೆ ಶಿವಲಿಂಗನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರಾಣ ಪ್ರತಿಷ್ಠಾಪನೆ ಮಾಡೋಕ್ಕೆ ಮುಂಚೆ ನಾವೇನು ಮಾಡ್ತೀವಿ ಅಂದರೆ, ಅರಣಿಮಥನದಲ್ಲಿ ಜ್ವಾಲನ ಉದ್ಭವ ಮಾಡ್ತೀವಿ. ಸೊ ಅದರಿಂದ ಏನು ಅರಣಿಮಥನದಿಂದ ಏನು ಜನನ ಆಗುತ್ತೆ ಜ್ವಾಲ, ಅದರಿಂದ ಸಂಪೂರ್ಣ ಕಾರ್ಯಕ್ರಮ ಪ್ರಾರಂಭ ಆಗುವಂಥದ್ದು. ಅಲ್ಲಿಂದ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಅಭಿಷೇಕ ನಡೀತದೆ. ಅಭಿಷೇಕನ ನಡೆದ ತಕ್ಷಣ ರುದ್ರಯಾಗ, ಹಲವಾರು ಯಾಗಗಳು ಇದಕ್ಕೆ ಶಿವನಿಗೆ ಸಂಬಂಧಪಟ್ಟಿದ್ದು ನಡೀತದೆ. ಅದ್ರ ಜೊತೆಯಲ್ಲಿ ಗಂಗಾರತಿ ಏನು ವಾರಣಾಸಿಯಲ್ಲಿ ನಾವೆಲ್ಲರೂ ಗಂಗಾರತಿನ ಏನು ಇವತ್ತು ಈ ಟೈಮ್ ಪ್ರಯಾಗರಾಜ್ಯದಲ್ಲೂ ನಡೀತು, ಆ ಗಂಗಾರತಿ ಮಾಡೋರನ್ನ ಕರ್ಕೊಂಡ್ಬಂದಿದ್ದೀರಿ. ಅವ್ರು ಇವತ್ತು ಗಂಗಾರತಿ ಈ ದಿನದಲ್ಲಿ ಒಂದು 5 ಬಾರಿ ಯಾಮಗಳಲ್ಲಿ ಗಂಗಾರತಿ ಮಾಡುವಂಥದ್ದು ಮಾಡ್ತಾರೆ. ಮತ್ತು ನಮ್ಮ ರೂಪಂ ಜೋಶಿ ಸರ್ ಅವರು ಏನು ಗುರುಗಳಿದ್ದಾರೆ, ಅವರು ಇವತ್ತು ಪೂಜೆ ಮಾಡುವಂಥದ್ದು ಮಾಡ್ತಾರೆ. ಸೊ ನೈಟ್ ಈಗ ಜಾಗರಣೆಗೆ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಅಂಥವರಿಗೆ ಏನೆಲ್ಲ ಕಾರ್ಯಕ್ರಮಗಳಿದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳೇನಾದರೂ? ಹೌದೌದು, 5 ಗಂಟೆ ಮೇಲೆಯಿಂದ ನಮ್ದೇನು ಇವಾಗ ಉತ್ಸವ ಬಲಿ ರಥೋತ್ಸವ ಎಲ್ಲ ಪ್ರಾರಂಭ ಆಗಿ ಮೊದಲನೇ ಯಾಮ ಬಂದು 9 ಗಂಟೆಗೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಮುಂಚೆನೇ ವೀಣೆ ಮತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾಯಿದ್ದೀವಿ. ಸೊ 8:30 ಪ್ರಾರಂಭ ಆದರೆ ಬೆಳಗಿನ ಜಾವ 6 ಗಂಟೆವರೆಗೂ ಮಹಾಮಂಗಳಾರತಿ ಆಗೋವರೆಗೂ ಸಂಪೂರ್ಣ ವಿಚಿತ್ರ ಬೇರೆ ಬೇರೆ ಥರ ಅಂತ ಕಲೆಗಳನ್ನ ನಾವು ತೋರಿಸುವಂಥ ಕೆಲಸಗಳು ಈ ವೇದಿಕೆಯಲ್ಲಿ ಮಾಡ್ತಾಯಿದ್ದೀವಿ. ಎಷ್ಟು ಜನ ಭಕ್ತಾದಿಗಳು ಬರುವಂತಹ ನಿರೀಕ್ಷೆ ಇದೆ? ಹೋದ್ಸಲಿ ನಾವೆಲ್ಲ ಸುಮಾರು ಒಂದು 65,000 ಜನ ಬಂದಿದ್ದರು. ಈ ಸತಿ ಇದೊಂದು ಅದ್ಭುತವಾದ ದಿನ, ಕೊನೆಯ ದಿನ
ನಮ್ಮ ಪ್ರಯಾಗ್ರಾಜ್ದಲ್ಲಿ ಏನು ಕುಂಭಮೇಳ ಕೊನೆ ದಿನ ಆಗಿರೋ ಸುಮಾರು 1 ಲಕ್ಷ ಜನ ಬರುವಂಥ ನಮ್ಮ ಒಂದು ಯೋಚನೆ ಇದೆ. ಅದಕ್ಕೆ ತಕ್ಕಂತೆ ಬೇಕಾಗುವಂಥ ವ್ಯವಸ್ಥೆ, ಊಟ ಉಪಹಾರಗಳು ಎಲ್ಲ ವ್ಯವಸ್ಥೆಗಳನ್ನ ನಾವು ಮಾಡಿದ್ದೇವೆ. ನೋಡಿದ್ರಲ್ಲ, ಮಹಾಕುಂಭಮೇಳಕ್ಕೆ ಹೋಗೋದಿಕ್ಕೆ ಆಗದೆ ಇರುವಂಥವ್ರು ಇಲ್ಲಿಗೆ ಬಂದು ಮಹಾಕುಂಭಮೇಳದಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ ಅದೆಲ್ಲವನ್ನ ಕೂಡ ಕಣ್ತುಂಬಿಕೊಳ್ಳಬಹುದು. ಅದರ ಜೊತೆಗೆ ಮಹಾಕುಂಭಮೇಳದಿಂದ ತ್ರಿವೇಣಿ ಸಂಗಮದ ನೀರನ್ನು ತಂದು ಇಲ್ಲಿ ಭಕ್ತಾದಿಗಳಿಗೆ ಪೋಷಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ವಿದ್ಯಾಶ್ರೀ ಏಷ್ಯನ್ ಅಂಡ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.